ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಿಮ್ಮ ಮಾತುಗಳು ಯಾರಿಗಾದರೂ ದಾರಿದೀಪವಾಗಬೇಕೇ ಹೊರತು ಯಾರ ಬದುಕನ್ನು ಕತ್ತಲೆ ಮಾಡಬಾರ್ದು. ಉಪಕಾರ ಮಾಡದಿದ್ದರೂ ಪರವಾಗಿಲ್ಲ, ಯಾರಿಗೂ ಅಪಕಾರ ಮಾಡಬೇಡಿ. ಸಜ್ಜನರ ಸಹವಾಸ ಸದಾ ಹಿತವನ್ನ ತರ್ತದೆ, ದುರ್ಜನರ ಸ್ನೇಹ ವಿನಾಶಕ್ಕೆ ದಾರಿ ಮಾಡ್ತದೆ. ಮಾತನಾಡುವವರು ಮಾತನಾಡ್ತಲೇ ಇರ್ತಾರೆ, ಸಾಧಿಸುವವರು ಕೆಲಸ ಮಾಡಿ ತೋರಿಸ್ತಾರೆ. ಯೋಜನೆ ಇಲ್ಲದ ಗುರಿ ಕೇವಲ ಒಂದು ಬಯಕೆಯಾಗಿ ಉಳಿತದೆ. ಅದಕ್ಕೊಂದು ಸ್ಪಷ್ಟ ಹಾದಿ ರೂಪಿಸಿ. ನೀವು ಮಾಡುವ ಕೆಲಸ ಸಣ್ಣದಾಗಿದ್ರೂ ಪರವಾಗಿಲ್ಲ, ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಿ. ಆಲಸ್ಯವು ಮನುಷ್ಯನ ಬುದ್ಧಿಯನ್ನು ಮುಳುಗಿಸ್ತದೆ. ಸದಾ ಕ್ರಿಯಾಶೀಲರಾಗಿರಿ. ಸವಾಲುಗಳನ್ನು ಎದುರಿಸಲು ಹೆದರಬೇಡಿ, ಅವು ನಿಮ್ಮಲ್ಲಿರುವ ನಾಯಕತ್ವದ ಗುಣವನ್ನು ಹೊರಗೆ ತರ್ತವೆ. ಗುರಿಯನ್ನು ತಲುಪಲು ದಾರಿ ಸಿಗದಿದ್ದರೆ ಹೊಸ ದಾರಿಯನ್ನು ನೀನೇ ನಿರ್ಮಿಸು. ಯಶಸ್ವಿ ವ್ಯಕ್ತಿಗಳು ಬೇರೆ ಕೆಲಸ ಮಾಡೋದಿಲ್ಲ, ಅವರು ಪ್ರತಿಯೊಂದು ಕೆಲಸವನ್ನು ಭಿನ್ನವಾಗಿ ಮಾಡ್ತಾರೆ. ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಹಿಂಜರಿಬೇಡಿ, ಅವು ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡ್ತವೆ. ದಿನದ ಕೊನೆಯಲ್ಲಿ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ, ಇಂದು ನಾನು ನನ್ನ ಬದುಕಿನ ಪ್ರಗತಿಗಾಗಿ ಏನು ಮಾಡಿದೆ ಎಂದು. ಶಿಸ್ತು ಇಲ್ಲದ ಜೀವನ ಚುಕ್ಕಾಣಿಲ್ಲದ ದೋಣಿಯಂತೆ, ಅದು ಎಲ್ಲಿಗೂ ತಲುಪಲಾರದು. ಗುರಿಯೂ ಇರಲಿ ಬಾನಿನ ಎತ್ತರ, ಶ್ರಮವೂ ಇರಲಿ ಕಡಲಿನ ಆಳದ ದರ. ಸೋಲಿಗೆ ಹೆದರಿ ನಿಲ್ಲದಿರು ಎಂದು, ಗೆಲುವು ನಿನ್ನನ್ನು ಹುಡುಕಿ ಬರುವುದು ಇಂದು. ಬೆವರು ಹರಿಸದೆ ಸಿಗದು ಇಲ್ಲಿ ಫಲವು, ಸುಮ್ಮನೆ ಕುಳಿತರೆ ಬರದು ನಿನಗೆ ಗೆಲುವು. ನಿರಂತರ ಪ್ರಯತ್ನವೇ ಯಶಸ್ಸಿನ ದಾರಿ, ಛಲದ ರೆಕ್ಕೆಯ ಕಟ್ಟಿ ನೀ ಮೇಲೆ ಹಾರಿ. ಮಾತುಗಳು ಕಡಿಮೆ ಇರಲಿ ನಿನ್ನ ಬದುಕಿನಲ್ಲಿ, ಸಾಧನೆಯ ಸದ್ದು ಜೋರಾಗಿರಲಿ ಜಗದಲ್ಲಿ. ಮೌನವಾಗಿ ಕೆಲಸ ಮಾಡು ನೀ ದಿನವಿಡಿ, ಯಶಸ್ಸು ತಾನೇ ಬಾರಿಸುವುದು ಜಯಬೇರಿ. ವಿರಾಮವಿಲ್ಲದ ನದಿಯಂತೆ ನೀ ಹರಿಯುತ್ತಿರು, ಬಂಡೆಗಳು ಎದುರಾದರೂ ದಾರಿ ಮಾಡುತ್ತಿರು. ನಿಲ್ಲದ ಪಯಣವೇ ನಿನ್ನ ಗುರಿಯನ್ನು ಸೇರಿಸುವುದು, ನಿನ್ನ ಛಲಕ್ಕೆ ಕಾಲವೇ ತಲೆಬಾಗುವುದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟೊಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.